ನಮಸ್ಕಾರ ವೀಕ್ಷಕರೇ, BNN ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ಪೋಷಕರೇ, ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿದಾಗ ನಿಮಗೆ ನೆಮ್ಮದಿ ಇರುತ್ತದೆಯೇ? ಮಕ್ಕಳ ಸುರಕ್ಷತೆಯ ವಿಷಯದಲ್ಲಿ ನಾವು ಹೇಳುವ ಮಾತುಗಳಿಗೂ ನಮ್ಮ ರಸ್ತೆಗಳ ಮೇಲಿನ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದಲ್ಲಿ ಈಗ ಮಕ್ಕಳ ಜೀವವೇ ಅಪಾಯದಲ್ಲಿದೆ. ಶಾಲೆಗೆ ಹೋಗುವ ನಮ್ಮ ಮಕ್ಕಳನ್ನು ಆಟೋಗಳಲ್ಲಿ ಸಾಮರ್ಥ್ಯಕ್ಕೂ ಮೀರಿ ತುಂಬಿಕೊಂಡು ಹೋಗುತ್ತಿರುವ ಆ ಭಯಾನಕ ದೃಶ್ಯಗಳು ಇಲ್ಲಿದೆ ನೋಡಿ. ಪೊಲೀಸ್ ಇಲಾಖೆ ಹೇಳುವ ಟ್ರಾಫಿಕ್ ನಿಯಮದ ಪ್ರಕಾರ ಆಟೋಗಳಲ್ಲಿ 12 ವರ್ಷದೊಳಗಿನ ಗರಿಷ್ಠ 6 ಮಕ್ಕಳು ಹಾಗೂ 12 ವರ್ಷ ಮೇಲ್ಪಟ್ಟವರು ಕೇವಲ 3 ಜನರಿಗೆ ಮಾತ್ರ ಅವಕಾಶ ಇದೆ. ಅಲ್ಲದೆ ಚಾಲಕನ ಪಕ್ಕದಲ್ಲಿ ಕೂಡುವ ಹಾಗೆ ಇಲ್ಲವೇ ಇಲ್ಲ. ಆದರೆ ಇಲ್ಲಿ ನೋಡಿ, 10ಕ್ಕೂ ಹೆಚ್ಚು ಮಕ್ಕಳನ್ನು ಒಂದೇ ಆಟೋದಲ್ಲಿ ಕುರಿಗಳನ್ನು ತುಂಬಿದಂತೆ ತುಂಬಲಾಗಿದೆ. ಈ ಮಕ್ಕಳು ಪ್ರತಿದಿನ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಈ ಅಪಾಯಕಾರಿ ಪ್ರಯಾಣ ಮಾಡುತ್ತಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಆಟೋಗಳು ಸಾಮರ್ಥ್ಯಕ್ಕೂ ಮೀರಿ ಮಕ್ಕಳನ್ನು ತುಂಬಿಕೊಂಡು ಹೋಗುತ್ತಿದ್ದರೂ ಅಲ್ಲಿ ನಿಂತಿದ್ದ ಸಂಚಾರಿ ಪೊಲೀಸ್ ಸಿಬ್ಬಂದಿ ಏನನ್ನು ಮಾಡದೆ ಸುಮ್ಮನಿದ್ದಿದ್ದು ಅತಿ ದೊಡ್ಡ ನಿರ್ಲಕ್ಷ್ಯಕ್ಕೆ ಸಾಕ್ಷಿ. ನಮ್ಮ ಕ್ಯಾಮೆರಾ ಈ ದೃಶ್ಯಗಳನ್ನು ದಾಖಲಿಸುತ್ತಿದ್ದಂತೆ ಆ ಸಿಬ್ಬಂದಿ ಜಾಗ ಖಾಲಿ ಮಾಡಿ ಕಾಲ್ಕಿತ್ತಿರುವುದು ಈ ದೃಶ್ಯದಲ್ಲಿ ಕಾಣಬಹುದು. ಕೇವಲ ಅಂಬೇಡ್ಕರ್ ವೃತ್ತದಲ್ಲಿ ಮಾತ್ರವಲ್ಲ, ನಗರ ಪೊಲೀಸ್ ಠಾಣೆ ಮುಂದೆಯೂ ಈ ನಿಯಮ ಪ್ರತಿದಿನ ಉಲ್ಲಂಘನೆಯಾಗುತ್ತಿದೆ. ಸಂಚಾರಿ ಇಲಾಖೆ, ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಈ ಕರ್ತವ್ಯ ಲೋಪಕ್ಕೆ ಏನು ಹೇಳಬೇಕು? ಇದೇ ರೀತಿ ಮುಂದುವರೆದರೆ ನಾಳೆ ಯಾವುದೇ ಅನಾಹುತ ಸಂಭವಿಸಿದರೆ ಇದಕ್ಕೆ ಹೊಣೆಗಾರರು ಯಾರು? ಪೋಷಕರ ಅಥವಾ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ? ಇದಕ್ಕೆ ಬಸವ ಕಲ್ಯಾಣದ ಪ್ರಜ್ಞಾವಂತ ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ. ಮಕ್ಕಳ ಸುರಕ್ಷತೆಯ ವಿಷಯದಲ್ಲಿ ಇನ್ನಾದರೂ ಆಡಳಿತ ಎಚ್ಚೆತ್ತುಕೊಂಡು ಈ ಅಪಾಯಕಾರಿ ಸಂಚಾರಕ್ಕೆ ಬ್ರೇಕ್ ಹಾಕುತ್ತಾ ಎಂದು ಕಾದು ನೋಡಬೇಕು. ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ BNN ಕನ್ನಡ.